ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ನೀವೆಲ್ಲರೂ ಕೂಡ ಗಮನಿಸಲೇಬೇಕಾಗಿರುವಂತಹ ವಿವರ ಇದು ನೋಡ್ತಾ ಇದ್ದಾಗ ಎಂತಹ ದರಿದ್ರ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಕೂಡ ಬದುಕ್ತಾ ಇದ್ದೀವಿ ಅನ್ನುತ್ತಾ ನಿಮಗೆ ಅನ್ಸೋಕ್ ಶುರುವಾಗ್ಬಿಡುತ್ತೆ. ಇಂತಹ ದರಿದ್ರ ವ್ಯವಸ್ಥೆಯಲ್ಲಿ, ಕುಲಗಟ್ಟಂತ ವ್ಯವಸ್ಥೆಯಲ್ಲಿ ನಾವು ಯಾವುದಾದ್ರೂ ವಿಚಾರಕ್ಕೆ ನ್ಯಾಯ ಕೇಳೋದಕ್ಕೆ ಸಾಧ್ಯವಾ, ನ್ಯಾಯವನ್ನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯವಾ ಅಂತಲೂ ಕೂಡ ನಿಮಗೆ ಹಂತವಾಗಿ ಅನಿಸ್ತಾ ಹೋಗ್ಬಿಡುತ್ತೆ. ಬಂಧುಗಳೇ, ಇದನ್ನು ನೋಡಿದಾಗ ಕೇವಲ ನಮ್ಮ ದೇಶದಲ್ಲಿ ಮಾತ್ರ ಇವೆಲ್ಲವೂ ಕೂಡ ನಡೆಯೋದೇನೋ. ಇಷ್ಟೆಲ್ಲ ನಡೆದ ಮೇಲೂ ಕೂಡ ಸೈಲೆಂಟ್ ಆಗಿರುವಂತಹ, ಯಾವುದೇ ಆಕ್ರೋಶವನ್ನು ಹೊರಪಡಿಸದಂಥ ಸತ್ಪ್ರಜೆಗಳು ಕೂಡ ನಾವೇ ಇರಬಹುದೇನೋ. ಯಾಕಂದ್ರೆ ಅಂಥದ್ದೆಲ್ಲವೂ ಕೂಡ ನಮ್ಮ ದೇಶದಲ್ಲಿ ನಡೀತಾನೆ ಇದೆ. ಆದ್ರೆ ನಾವೆಲ್ಲರೂ ಕೂಡ ಸೈಲೆಂಟ್ ಆಗಿದ್ದೇವೆ, ಯಾವುದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಧ್ವನಿ ಎತ್ತೋದಿಕ್ಕೆ ಹೋಗೋದಿಲ್ಲ. ಬಂಧುಗಳೇ, ಇಲ್ಲಿ ಏನಾಗಿದೆ ಅಂದ್ರೆ, ಓರ್ವ ಸೆಕೆಂಡ್ PUC ವಿದ್ಯಾರ್ಥಿ, ಆತನನ್ನ ಸ್ವತಃ ಪೊಲೀಸರೇ ಕಿಡ್ನಾಪ್ ಮಾಡಿದ್ದಾರೆ. ಅದಾದ ಬಳಿಕ ಆತನನ್ನ ಒಂದು ಪ್ರಕರಣದಲ್ಲಿ ಸಿಲುಕಿಸಿ ಅರೆಸ್ಟ್ ಅಂತ ತೋರಿಸಿದ್ದಾರೆ. 4 ತಿಂಗಳು ಜೈಲಿಗೆ ತಳ್ಳಿದ್ದಾರೆ. ಯಾವುದೇ ತಪ್ಪು ಮಾಡದಂತ ಅಮಾಯಕ ವಿದ್ಯಾರ್ಥಿ 4 ತಿಂಗಳು ಜೈಲಿನಲ್ಲಿ ಕಾಲವನ್ನು ಕಳೆದಿದ್ದಾನೆ. ಪೊಲೀಸರು ನಾವೊಂದು ದೊಡ್ಡ ಡ್ರಗ್ಸ್ ಕೇಸನ್ನು ಹಿಡಿದ್ವಿ ಅಂತ ಹೀರೋಗಳ ರೀತಿಯಲ್ಲಿ ತಮ್ಮನ್ನು ತಾವು ಬಿಂಬಿಸಿಕೊಂಡಿದ್ದಾರೆ. ಅಂತಿಮವಾಗಿ ಹೈಕೋರ್ಟ್ ಏನಾದರೂ ಮಧ್ಯಪ್ರವೇಶವನ್ನ ಮಾಡಿಲ್ಲ ಅಂತಾಗಿದ್ರೆ ಆ ವಿದ್ಯಾರ್ಥಿ ಇನ್ನೂ ಕೂಡ ಜೈಲಿನಲ್ಲಿ ಕೊಳಿಬೇಕಾಗಿತ್ತು. ಅಷ್ಟು ಮಾತ್ರ ಅಲ್ಲ, ಒಂದೇ ಒಂದು CCTV ದೃಶ್ಯ ಪ್ರಕರಣದ ದಿಕ್ಕನ್ನೇ ಬದಲಿಸಿ ಬಿಡ್ತು. ಹೈಕೋರ್ಟ್ ಕೂಡ ತೀರ ಆಕ್ರೋಶವನ್ನು ಹೊರಹಾಕ್ತು. ಹೈಕೋರ್ಟ್ ಹೇಳುತ್ತೆ, SP ಯಾರಿದ್ದಾರೆ ಆ ಸ್ಟೇಷನ್ ವ್ಯಾಪ್ತಿಯ SP ತಕ್ಷಣ ನನ್ನ ಮುಂದೆ ಹಾಜರಾಗಬೇಕು ಅಂತೇಳಿ. ಅಂತಿಮವಾಗಿ SP ಕೂಡ ತಮ್ಮ ಪೊಲೀಸರಿಂದ ಆದಂತ ತಪ್ಪನ್ನ ಒಪ್ಕೊಳ್ತಾರೆ. ಹಾಗೆ ಹೈಕೋರ್ಟ್ ಕೂಡ ಆ ಪೊಲೀಸರಿಗೆ ಛೀಮಾರಿಯನ್ನ ಹಾಕುತ್ತೆ. ಸದ್ಯಕ್ಕೆ ಜಜ್ಮೆಂಟ್ ಬರೋದು ಬಾಕಿ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಹೈಕೋರ್ಟ್ ಮುಂದೆ ಯಾವ ರೀತಿ ನಿರ್ದೇಶನವನ್ನು ಕೊಡುತ್ತೆ ಎನ್ನುವಂತ ಕುತೂಹಲ ಎಲ್ಲರಲ್ಲೂ ಕೂಡ ಇದೆ. ಏನು ಪ್ರಕರಣ ಅನ್ನೋದನ್ನು ವಿವರವಾಗಿ ಹೇಳ್ತಾ ಹೋಗ್ತೀನಿ, ಸಾಧ್ಯ ಆದ್ರೆ ಕೊನೆಯವರೆಗೂ ಕೂಡ ಕೇಳಿಸ್ಕೊಳ್ಳಿ. ಬಂಧುಗಳೇ, ಆಗಸ್ಟ್ 29ನೇ ತಾರೀಕು ಈ ಘಟನೆ ನಡೆದಿದ್ದು ಮಧ್ಯಪ್ರದೇಶದ ಮಲಘಾರ್ ಎನ್ನುವಂತ ಪೊಲೀಸ್ ಸ್ಟೇಷನ್ನ ಆ ವ್ಯಾಪ್ತಿಯಲ್ಲಿ. ಈ ಪೊಲೀಸ್ ಸ್ಟೇಷನ್ನ ಇನ್ನೊಂದು ಸಂಗತಿ ಏನು ಗೊತ್ತಾ? ಹೆಚ್ಚು ಕಡಿಮೆ 1 ತಿಂಗಳ ಹಿಂದೆ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಒಂದು ಪ್ರಶಸ್ತಿಯನ್ನ ಪ್ರದಾನ ಮಾಡ್ತಾರೆ, ದೇಶದ ಟಾಪ್ 10 ಅತ್ಯುತ್ತಮ ಪೊಲೀಸ್ ಸ್ಟೇಷನ್ಗಳು ಅಂತ ಹೇಳಿ. ಅದರಲ್ಲಿ 8ನೇನೋ 9ನೇನೋ ಸ್ಥಾನವನ್ನ ಪಡೆದಂತ ಪೊಲೀಸ್ ಸ್ಟೇಷನ್. ಆ ಪೊಲೀಸ್ ಸ್ಟೇಷನ್ ಬಂಡವಾಳ ಇದೀಗ ಬಯಲಾಗಿದೆ, ಅಥವಾ ಆ ಪೊಲೀಸ್ ಸ್ಟೇಷನ್ ಹೇಗೆ ಕೆಲಸ ಮಾಡ್ತಿದ್ರಲ್ಲಿ ಪೊಲೀಸರು ಅನ್ನೋದು ಕೂಡ ಇದೀಗ ಬಟಾ ಬಯಲಾಗುವಂತಾಗಿದೆ. ಈಗ ವಿಚಾರಕ್ಕೆ ಬರ್ತೀನಿ. ನಾನು ಆಗ್ಲೇ ಹೇಳಿದ್ನಲ್ಲ, ಆಗಸ್ಟ್ 29ನೇ ತಾರೀಕು ಓರ್ವ ವಿದ್ಯಾರ್ಥಿ, ಸೆಕೆಂಡ್ PUC ವಿದ್ಯಾರ್ಥಿ, ಆತ ತುಂಬಾ ಬ್ರೈಟ್ ಸ್ಟೂಡೆಂಟ್. ಆತನ ಕುಟುಂಬಸ್ಥರು ಹೇಳುವ ಪ್ರಕಾರ ಆತ PSC ಎಕ್ಸಾಮ್ಗೆ ರೆಡಿ ಆಗ್ತಾ ಇದ್ದಂತೆ. PUC ಎಲ್ಲವನ್ನು ಕೂಡ ಮುಗಿಸ ಆದ ಬಳಿಕ, PSC ನಮ್ಮಲ್ಲಿ KPSC ಪರೀಕ್ಷೆಗಳು ನಡೀತಲ್ಲ, ಅದೇ ರೀತಿಯಾಗಿ PSC ಪರೀಕ್ಷೆಗೆ ಆತ ರೆಡಿ ಆಗ್ತಾ ಇದ್ದಂತೆ. ಜೊತೆಗೆ ಬಹಳ ಚೆನ್ನಾಗಿ ಓದ್ತಾ ಇದ್ದಂಥವನು, ಒಳ್ಳೆ ಮಾರ್ಕ್ಸ್ ಅನ್ನ ಪಡಿತಾ ಇದ್ದಂತಹ ವಿದ್ಯಾರ್ಥಿ ಕೂಡ ಹೌದು. ಒಂದಿನ ಆತ ಬಸ್ಸಲ್ಲಿ ತನ್ನ ಪಾಡಿಗೆ ತಾನು ಬರ್ತಾ ಇರ್ತಾನೆ. ಅವ್ರ ರಿಲೇಟಿವ್ ಮನೆಗೆ ಆತ ಹೋಗ್ತಿರ್ತಾನೆ. ಇದ್ದಕ್ಕಿದ್ದ ಹಾಗೆ ಸ್ಕಾರ್ಪಿಯೋ ಕಾರ್ನಲ್ಲಿ, ಅಲ್ಲಿ ಪೊಲೀಸ್ ಅಂತ ಇರೋದಿಲ್ಲ ಅಥವಾ ನಂಬರ್ ಪ್ಲೇಟ್ ಕೂಡ ಸರಿಯಾದ ರೀತಿಯಲ್ಲಿ ಇರೋದಿಲ್ಲ, ಆ ಸ್ಕಾರ್ಪಿಯೋ ಕಾರು ಸೀದಾ ಬಂದು ಬಸ್ಸನ್ನ ಅಡ್ಡ ಹಾಕಿಬಿಡುತ್ತೆ. ಅಡ್ಡ ಹಾಕಿ ಆ ವಿದ್ಯಾರ್ಥಿಯನ್ನ ಒಂದು 4-5 ಜನ ತಮ್ಮ ವಶಕ್ಕೆ ತೆಗೆದುಕೊಳ್ತಾರೆ. ನಾವು ಪೊಲೀಸರು ಅಂತ ವಿದ್ಯಾರ್ಥಿಯ ಬಳಿ ಹೇಳ್ತಾರೆ. ಆ ವಿದ್ಯಾರ್ಥಿ ಪ್ರಶ್ನೆ ಮಾಡ್ತಾನೆ, ಯಾಕೆ, ಏನು ಎತ್ತ ಅಂತ. ಆತನ ಪ್ರಶ್ನೆಗೆ ಯಾವುದಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಡೋದಿಲ್ಲ. ಆತನನ್ನ ಸೀದಾ ಎಳ್ಕೊಂಡು ಹೋಗಿಬಿಡ್ತಾರೆ. ಎಳ್ಕೊಂಡು ಹೋಗಿ ಆತನನ್ನ ಒಂದು ಖಾಸಗಿ ಕೋಣೆಗೆ ಕರ್ಕೊಂಡು ಹೋಗ್ತಾರೆ. ಯಾವುದೋ ಒಂದು ಬೇರೆ ಕಡೆ ಖಾಸಗಿ ಕೋಣೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಆತನನ್ನ ಇಟ್ಟು ಆತನಿಗೆ ಟಾರ್ಚರ್ ಮಾಡ್ತಾರಂತೆ. ಆತ ಹೇಳುವ ಪ್ರಕಾರ ಹೆಚ್ಚು ಕಡಿಮೆ 6 ಗಂಟೆಗಳ ಕಾಲ ಆತನಿಗೆ ಟಾರ್ಚರ್ ಅನ್ನ ಮಾಡ್ತಾರೆ. ಅದಾದ ನಂತರ ಅವನಿಗೆ ಹೇಳ್ತಾರಂತೆ, ಇದು ಸದ್ಯಕ್ಕೆ ಆರೋಪದ ಹಂತದಲ್ಲಿದೆ, ಇದನ್ನು ಕೂಡ ಪ್ರೂವ್ ಆಗಿಲ್ಲ, ಆರೋಪದ ಹಂತದಲ್ಲಿದೆ. ಅವ್ರು ಹೇಳ್ತಾರಂತೆ ಪೊಲೀಸರು ಮನೆಗೆ ಫೋನ್ ಮಾಡಿ, ಅಂದ್ರೆ ಆ ವಿದ್ಯಾರ್ಥಿಯ ಮನೆಗೆ ಫೋನ್ ಮಾಡಿ 12 ಲಕ್ಷ ರೂಪಾಯಿ ವ್ಯವಸ್ಥೆಯನ್ನ ಮಾಡಿ, ಇಲ್ಲ ಅಂತ ಆದ್ರೆ ಯಾವುದಾದ್ರೂ ಒಂದು ಪ್ರಕರಣವನ್ನು ದಾಖಲಿಸಿಬಿಡ್ತೀವಿ ಎನ್ನುವಂತ ರೀತಿಯಲ್ಲಿ. ಆ ವಿದ್ಯಾರ್ಥಿ ಬಳಿ ಅಥವಾ ಕುಟುಂಬಸ್ಥರ ಬಳಿ ತಕ್ಷಣಕ್ಕೆ 12 ಲಕ್ಷ ಎಲ್ಲ ಬರಬೇಕು. ಅವ್ರು ಇಲ್ಲ, ನಮ್ಮ ಕೈಯಲ್ಲಿ ಏನು ಸಾಧ್ಯ ಆಗ್ತಿಲ್ಲ ಅಂದ್ರೆ, ಏನು ಎತ್ತ ಅಂತ ಅವ್ರಿಗೆ ಅರ್ಥ ಆಗ್ತಿಲ್ಲ. ಇಲ್ಲ, ನಿಮ್ಮ ಮಗ ಹೀಗೆ ಡ್ರಗ್ಸ್ ಅನ್ನ ಸಾಗಣೆ ಮಾಡ್ತಾ ಇದ್ದ, ಅದರಲ್ಲಿ ಅರೆಸ್ಟ್ ಮಾಡಿದ್ದೇವೆ, ನಿಮ್ಮ ಮಗನ ಕೈಯಲ್ಲಿ ನಮಗೆ ಡ್ರಗ್ಸ್ ಸಿಕ್ಕಿದೆ, ಹೀಗಾಗಿ ದುಡ್ಡಿನ ವ್ಯವಸ್ಥೆಯನ್ನ ಮಾಡಿದ್ರೆ ಬಿಟ್ಟು ಕಳಿಸ್ತೀವಿ, ಇಲ್ಲ ಅಂತ ಆದ್ರೆ ಆ ಪ್ರಕರಣದ ಸೀರಿಯಸ್ನೆಸ್ ನಿಮಗೆ ಅರ್ಥ ಆಗುತ್ತಲ್ಲ ಅಂತ ಹೆದರಿಸಿದ್ದಾರೆ. ಕುಟುಂಬಸ್ಥರಿಗೆ ಏನು ಮಾಡಬೇಕು, ಏನು ಎತ್ತ ಒಂದು ಕೂಡ ಗೊತ್ತಾಗಿಲ್ಲ. ಹೀಗಿರುವಂತ ಸಂದರ್ಭದಲ್ಲಿ ಬೆಳಿಗ್ಗೆ ಹೆಚ್ಚು ಕಡಿಮೆ 11 ಗಂಟೆಯ ಸುಮಾರಿಗೆ ಆತನನ್ನ ಎಳ್ಕೊಂಡು ಬಂದಿದ್ದು ಪೊಲೀಸರು, ಅಥವಾ ಕಿಡ್ನಾಪ್ ಮಾಡಿದ್ದು. ಸಂಜೆ 5 ಗಂಟೆಯ ಸುಮಾರಿಗೆ ಸೀದಾ ಮಲಘರ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿ NDPS ಆಕ್ಟ್ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. FIR ಅನ್ನು ಕೂಡ ಹಾಕಿದ್ದಾರೆ. ಏನಂತ, ಈ ವಿದ್ಯಾರ್ಥಿಯ ಕೈಯಲ್ಲಿ 2.7 kg OPM ಡ್ರಗ್ಸ್ ಸಿಕ್ಕಿದೆ ಎನ್ನುವಂತ ರೀತಿಯಲ್ಲಿ ಆತನನ್ನ ವಿರುದ್ಧ FIR ಅನ್ನ ಹಾಕಿ ಆತನನ್ನ ಅರೆಸ್ಟ್ ಅಂತ ಹೇಳಿ ತೋರಿಸಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ರೀಸೆಂಟ್ ಆಗಿ ಅತಿ ದೊಡ್ಡದಾಗಿರುವಂತ ಒಂದು ಡ್ರಗ್ಸ್ ಪ್ರಕರಣವನ್ನು ಸ್ಟೇಷನ್ ವ್ಯಾಪ್ತಿಯಲ್ಲಿ ಭೇದಿಸಿದ್ದೀವಿ ಅಂತ ಹೇಳಿ ಮಾಧ್ಯಮದವರಿಗೂ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಾಧ್ಯಮದವರ ಎದುರುಗಡೆ ಫೋಟೋವನ್ನ ಕೂಡ ತೆಗೆಸ್ಕೊಂಡು ಇವರು ನಾವು ಬಹಳ ಒಳ್ಳೆ ಕೆಲಸವನ್ನ ಮಾಡಿದ್ದೇವೆ ಎನ್ನುವ ರೀತಿಯಲ್ಲಿ ತಮ್ಮ ತಾವು ಬಿಂಬಿಸಿಕೊಂಡಿದ್ದಾರೆ. ಇಷ್ಟು ಆಯ್ತು. ಆ ವಿದ್ಯಾರ್ಥಿ
ಜೈಲಿಗೆ ಹೋದ. ಅದಾದ ಬಳಿಕ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿದಾಗ ಒಂದಷ್ಟು ಸಾಕ್ಷಿಗಳನ್ನು ಕೂಡ ಇವರೇ ಕ್ರಿಯೇಟ್ ಮಾಡಿದ್ರು. ಹೀಗಾಗಿ ಕೋರ್ಟ್ ಏನ್ ಮಾಡುತ್ತೆ, ಆತನನ್ನ ಜುಡಿಷಿಯಲ್ ಕಸ್ಟಡಿಗೆ ಕಳಿಸ್ಕೊಡುತ್ತೆ. ಹೀಗಾಗಿ ಆತ ಜೈಲು ಸೇರುವಂತ ಪರಿಸ್ಥಿತಿ ಎದುರಾಗಿ ಬಿಡುತ್ತೆ. ಆ ವಿದ್ಯಾರ್ಥಿಯ ಪರಿಸ್ಥಿತಿ ನಾವು ಈ ಸಂದರ್ಭದಲ್ಲಿ ಊಹೆ ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಇಲ್ಲ. ಕೇವಲ 12ನೇ ಕ್ಲಾಸ್ ವಿದ್ಯಾರ್ಥಿ, ಇದ್ದಕ್ಕಿದ್ದಾಗ ಅರೆಸ್ಟ್ ಮಾಡಿದ್ದಾರೆ, ಡ್ರಗ್ಸ್ ಅಂತ ಹೇಳ್ತಾ ಇದ್ದಾರೆ, ಆತನನ್ನ ಸೀದಾ ಜೈಲಿಗೆ ತಳ್ಳಿದ್ದಾರೆ. ಏನು ಎತ್ತ ಒಂದು ಚೂರು ಆತನಿಗೆ ಗೊತ್ತಾಗ್ತಾ ಇಲ್ಲ. ಇತ್ತ ಪೋಷಕರು ಕೂಡ ತೀರಾ ಆತಂಕದಲ್ಲಿದ್ದಾರೆ. ಅವ್ರಿಗೆ ಏನು ಮಾಡಬೇಕು ಕೈಕಾಲಾಡ್ತಾ ಇಲ್ಲ. ಸ್ಟೇಷನ್ಗೆ ಬಂದ್ರೆ ಯಾರು ಕೂಡ ಸರಿಯಾದ ರೀತಿಯಲ್ಲಿ ಮಾಹಿತಿಯನ್ನು ಕೊಡ್ತಾ ಇಲ್ಲ. ಹೀಗಾಗಿ ಅವ್ರು ಏನ್ ಮಾಡ್ತಾರೆ, ಓರ್ವ ಲಾಯರ್ ಬಳಿ ಹೋಗ್ತಾರೆ. ಆ ಲಾಯರ್ಗೆ ನಾವು ಸಂದರ್ಭದಲ್ಲಿ ಶಾಬಾಷ್ಗಿರಿಯನ್ನು ಕೊಡಲೇಬೇಕು ಅಥವಾ ಅಪ್ರಿಷಿಯೇಟ್ ಅನ್ನ ಮಾಡಲೇಬೇಕು. ಲಾಯರ್ ಬಳಿ ಹೋಗ್ತಾ ಇದ್ದ ಹಾಗೆ ಅವರು ಕೂಡ ಈ ಪ್ರಕರಣ ಸಂಬಂಧಪಟ್ಟ ಎಲ್ಲ ದಾಖಲೆಗಳನ್ನು ಕೂಡ ತರಿಸ್ಕೊಳ್ತಾರೆ. ಪ್ರಮುಖವಾಗಿ ವಿದ್ಯಾರ್ಥಿಯ ಹಿನ್ನೆಲೆಯನ್ನು ವಿಚಾರಿಸ್ತಾರೆ. ಆ ಸಂದರ್ಭದಲ್ಲಿ ವಿದ್ಯಾರ್ಥಿ ಬಹಳ ಚೆನ್ನಾಗಿ ಓದ್ತಾ ಇದ್ದಂಥವನು, PSC ಎಕ್ಸಾಮ್ಗೆ ಆತ ಪ್ರಿಪೇರ್ ಆಗ್ತಾ ಇದ್ದಂಥವನು. ಆತನ ಮಾರ್ಕ್ಸ್ ಕಾರ್ಡನ್ನು ನೋಡಿದಾಗ ಒಳ್ಳೆ ಮಾರ್ಕ್ಸ್ ಇತ್ತು, ಯಾವುದೇ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇಲ್ಲ, ಅಥವಾ ಕಾಲೇಜಲ್ಲಿ ಏನೋ ಗಲಾಟೆ ಮಾಡಿದ್ದು ಇನ್ನೊಂದು ಮಗದೊಂದು ಯಾವುದೂ ಕೂಡ ಇರಲಿಲ್ಲ. ಹೀಗಾಗಿ ಲಾಯರ್ಗೆ ಆತನ ಮೇಲೆ ನಂಬಿಕೆ ಬರುತ್ತೆ. ಈತ ಒಳ್ಳೆ ವಿದ್ಯಾರ್ಥಿ, ಈತ ಅಂತಹ ಹಿನ್ನೆಲೆ ಏನು ಕೂಡ ಇಲ್ಲ, ಇಲ್ಲಿ ಏನೋ ಎಡವಟ್ಟಾಗಿದೆ, ಈತನನ್ನ ಯಾವುದೋ ಕಾರಣಕ್ಕಾಗಿ ಸಿಕ್ಕಾಕ್ಸುವಂತ ಪ್ರಯತ್ನ ನಡೀತಿದೆ ಎನ್ನುವ ರೀತಿಯಲ್ಲಿ ಲಾಯರ್ಗೆ ಅರ್ಥ ಆಗುತ್ತೆ. ಸ್ವಲ್ಪ ದಿನಗಳ ಆದ ಬಳಿಕ ಏನ್ ಮಾಡ್ತಾರೆ, ಸೀದಾ ಇಂಡೋರ್ ಹೈಕೋರ್ಟ್ ಮೊರೆ ಹೋಗ್ತಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಏನಂತ, ನಮ್ಮ ಕಡೆಯ ಈ ಕಕ್ಷಿದಾರನನ್ನ ಯಾವುದೋ ಸುಳ್ಳು ಕೇಸಿನ ಅಡಿಯಲ್ಲಿ ಆತನನ್ನ ಇದಕ್ಕೆ ಸಿಕ್ಕಾಕ್ಸಲಾಗಿದೆ, ಆತನನ್ನು ಜೈಲಿಗೆ ತಳ್ಳಲಾಗಿದೆ, ಆತನನ್ನ ಇಲ್ಲೀಗಲ್ ಆಗಿ ಜೈಲಿನ ಒಳಗಡೆ ಇಡಲಾಗಿದೆ ಎನ್ನುವಂತ ರೀತಿಯಲ್ಲಿ ಅರ್ಜಿಯನ್ನು ಸಲ್ಲಿಸ್ತಾರೆ. ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆಗೆ ಬರುತ್ತೆ. ಅರ್ಜಿ ವಿಚಾರಣೆಗೆ ಬಂದಂತ ಸಂದರ್ಭದಲ್ಲಿ ಪ್ರಕರಣದ ದಿಕ್ಕು ಸಂಪೂರ್ಣವಾಗಿ ಬದಲಾಗಿ ಹೋಗುತ್ತೆ. ಕಾರಣ, ಒಂದೇ ಒಂದು CCTV ದೃಶ್ಯ ಪ್ರಕರಣದ ದಿಕ್ಕನ್ನು ಬದಲಿಸಿರುತ್ತೆ. ಲಾಯರ್ ಏನ್ ಮಾಡಿರ್ತಾರೆ, ಹೈಕೋರ್ಟ್ಗೆ ಹೋಗೋಕ್ಕೂ ಮುನ್ನ ಆತನ ಪರವಾಗಿ ಒಂದಷ್ಟು ಸಾಕ್ಷಿಗಳೆಲ್ಲ ಬೇಕಲ್ಲ, ಅದನ್ನು ಸಂಗ್ರಹಿಸುವಂತ ಕೆಲಸವನ್ನ ಮಾಡಿರ್ತಾರೆ. ಅಂದ್ರೆ ಆತ ಅವತ್ತಿನ ದಿನ ಎಲ್ಲಿಗೆ ಹೊರಟಿದ್ದ, ಯಾವ ಬಸ್ಸಲ್ಲಿ ಹೋಗಿದ್ದ, ಅದೆಲ್ಲವನ್ನು ಕೂಡ ವಿಚಾರಿಸ್ತಾರೆ. ಆಗ ನೋಡಿದಾಗ ಒಂದು ಪ್ರೈವೇಟ್ ಬಸ್ನಲ್ಲಿ ಆತ ಹೋಗಿರ್ತಾನೆ. ಎಡವಟ್ಟಾಗಿದ್ದೇನು ಅಂದ್ರೆ, ಇಲ್ಲಿ ಮೊದಲ ಎಡವಟ್ಟು, ಆತನನ್ನ ಬಸ್ನಲ್ಲಿ ಕಿಡ್ನಾಪ್ ಮಾಡಿರ್ತಾರೆ ಪೊಲೀಸರು. ಅದನ್ನ ಡ್ರೈವರ್ ನೋಡಿರ್ತಾರೆ. ಹಾಗೆ ಸುತ್ತಮುತ್ತ ಇದ್ದಂತ ಸಾಕಷ್ಟು ಐ ವಿಟ್ನೆಸ್ಗಳು ಕೂಡ ಇರ್ತಾರೆ, ಅವರು ಕೂಡ ನೋಡಿರ್ತಾರೆ. ಆದ್ರೆ ಪೊಲೀಸರು ಏನ್ ಮಾಡಿರ್ತಾರೆ, FIR ನ ದಾಖಲಿಸುವಂತ ಸಂದರ್ಭದಲ್ಲಿ ಆತ ಡ್ರಗ್ಸ್ ತಗೊಂಡು ಓಡ್ತಾ ಇದ್ದ. ನಾವು ಚೇಸ್ ಮಾಡ್ಕೊಂಡು ಹೋದ್ವಿ ಹೀರೋಗಳ ರೀತಿಯಲ್ಲಿ. ಒಂದಷ್ಟು ಕಿಲೋಮೀಟರ್ ಆದ ಬಳಿಕ ಮಲಗರ ಪೊಲೀಸ್ ಸ್ಟೇಷನ್ ಕೆಲವು ದೂರದಲ್ಲಿ ಆತ ಬ್ಯಾಗ್ ಸಮೇತ ನಮಗೆ ಸಿಕ್ಕಾಕೊಂಡು ಬಿಟ್ಟ ಎನ್ನುವಂತ ರೀತಿಯಲ್ಲಿ ಅವರು ಹೇಳಿರ್ತಾರೆ. ಅಂದ್ರೆ ಆತನನ್ನ ನಾವು ಚೇಸ್ ಮಾಡ್ಕೊಂಡು ಹೋಗಿ ಬಹಳ ಕಷ್ಟಪಟ್ಟು ಇಂತಹ ಪ್ಲೇಸ್ನಲ್ಲಿ ಹಿಡಿದ್ವಿ ಎನ್ನುವಂತ ರೀತಿಯಲ್ಲಿ. ಆದ್ರೆ ಏನಾಗಬಿಟ್ಟಿರುತ್ತೆ ಅಂದ್ರೆ, ಆತನನ್ನ ಬಸ್ನಿಂದ ಕಿಡ್ನಾಪ್ ಮಾಡ್ಕೊಂಡು ಹೋಗಿರ್ತಾರೆ. ಯಾವುದೇ ಚೇಸ್ ಕೂಡ ಇರೋದಿಲ್ಲ, ಆತನ ಕೈಯಲ್ಲಿ ಯಾವುದೇ ಬ್ಯಾಗ್ ಕೂಡ ಸಿಕ್ಕಿ ಇರೋದಿಲ್ಲ. ಅದನ್ನ ನೋಡೋದಕ್ಕೆ ಬೇಕಾದಷ್ಟು ಐ ವಿಟ್ನೆಸ್ಗಳೆಲ್ಲ ಕೂಡ ಇದ್ರು, ಇಂಥದ್ದೆಲ್ಲವೂ ಕೂಡ ಆಗಿತ್ತು. ಆಗ ಪ್ರೈವೇಟ್ ಬಸ್ನವ್ರ ಹತ್ರ CCTV ದೃಶ್ಯ, ಅಂದ್ರೆ ಬಸ್ನಲ್ಲಿ ಕ್ಯಾಮ್ರಾ ಇದೆ ಅನ್ನುವಂಥ ವಿಚಾರ ಗೊತ್ತಾಗುತ್ತೆ. ಲಾಯರ್ ಅಂದ್ಕೊಳ್ತಾರೆ, ಇಲ್ಲಿ ನಾವು ಅರ್ಧಕ್ಕರ್ಧ ಗೆದ್ವಿ ಅಂತ ಹೇಳಿ. ಆದ್ರೆ ಪ್ರೈವೇಟ್ ಬಸ್ನವರು ಮೊದಲಿಗೆ CCTV ದೃಶ್ಯವನ್ನು ಕೊಡೋದಕ್ಕೆ ನಿರಾಕರಿಸ್ತಾರಂತೆ. ಆದ್ರೆ ಕುಟುಂಬಸ್ಥರು ತಮ್ಮ ಪರಿಸ್ಥಿತಿಯನ್ನು ಹೇಳ್ಕೊಂಡಾಗ, ಪರಿಪರಿಯಾಗಿ ಕೇಳ್ಕೊಂಡಾಗ ಆ ಬಸ್ನವರಿಗೂ ಇವರಿಗೆ ಹೆಲ್ಪ್ ಆಗುತ್ತೆ ಎನ್ನುವ ಕಾರಣಕ್ಕಾಗಿ CCTV ದೃಶ್ಯವನ್ನ ಅವರ ಕೈಗೆ ಒದಗಿಸ್ತಾರೆ. ನೀವು ಯೋಚನೆ ಮಾಡಿ, ಅಪ್ಪಿ ತಪ್ಪಿ ಆ ಬಸ್ನಲ್ಲಿ ಏನಾದ್ರೂ CCTV ದೃಶ್ಯ ಇಲ್ಲ ಅಂತಾಗಿದ್ರೆ ಆ ಹುಡುಗನ ಕತೆ ಕೇಲ್ ಖತಮ್. ಆತನನ್ನ ಯಾವುದೇ ಕಾರಣಕ್ಕೂ ಈ ಪ್ರಕರಣದಿಂದ ಬಚಾವ್ ಮಾಡೋದಕ್ಕೆ ಸಾಧ್ಯವೇ ಇರಲಿಲ್ಲ. ಆದ್ರೆ CCTV ದೃಶ್ಯವನ್ನ ಹೈಕೋರ್ಟ್ ಮುಂದೆ ಸಾಕ್ಷಿಯಾಗಿ ಇಡಲಾಗುತ್ತೆ. ಆಗ ಹೈಕೋರ್ಟ್ ಪೊಲೀಸರನ್ನ ಪ್ರಶ್ನೆ ಮಾಡುತ್ತೆ, ಎಲ್ಲಿ ಸ್ವಾಮಿ ನಿಮ್ಮ ಚೇಸು, ಎಲ್ಲಿ ಸ್ವಾಮಿ ನಿಮ್ಮ ಹೀರೋಯಿಸಮ್ಮು, ಎಲ್ಲಿ ಸ್ವಾಮಿ ಹುಡುಗನ ಕೈಯಲ್ಲಿ ಬ್ಯಾಗು, ಯಾವ ಟೈಮ್ನಲ್ಲಿ ನೀವು ಅರೆಸ್ಟ್ ಮಾಡಿದ್ದು, ಯಾವ ಪ್ಲೇಸ್ನಲ್ಲಿ ಅರೆಸ್ಟ್ ಮಾಡಿದ್ದು? ಈ CCTV ದೃಶ್ಯ ನೋಡ್ತಾ ಇದ್ರೆ ಈ ಹುಡುಗನನ್ನ ನೀವೇ ಒಂದು ಸ್ಕಾರ್ಪಿಯೋ ಕಾರ್ನಲ್ಲಿ ಬಂದು ಅಡ್ಡ ಹಾಕಿ ಎಳ್ಕೊಂಡು ಹೋಗಿಬಿಟ್ಟಿದ್ದೀರಲ್ಲ, ಏನ್ ಕತೆ ಎನ್ನುವ ರೀತಿಯಲ್ಲಿ ಕೇಳ್ತಾರೆ. ಆಗ ಪೊಲೀಸರು ಹೇಳ್ತಾರೆ, ಅವ್ರು ಯಾರು ನಮ್ಮ ಪೊಲೀಸರೇ ಅಲ್ಲ, ಮಲಗರ ಪೊಲೀಸ್ ಸ್ಟೇಷನ್ಗೆ ಸೇರಿದಂಥವ್ರಲ್ಲ, ಅವ್ರು ಯಾರು ನಮಗೆ ಗೊತ್ತಿಲ್ಲ, ಯಾರೋ ಖಾಸಗಿ ವ್ಯಕ್ತಿಗಳು ಅನ್ಸುತ್ತೆ, ನಾವಲ್ಲ ಅದನ್ನ ಕರ್ಕೊಂಡು ಹೋಗಿರೋದು, ನಾವು ಇಂಥ ಪ್ಲೇಸಲ್ಲೇ ಕರ್ಕೊಂಡು ಹೋಗಿದ್ವಿ ಅಂತೇಳಿ ಅಲ್ಲೂ ಕೂಡ ಪೊಲೀಸರು ಸುಳ್ಳನ್ನ ಹೇಳೋದಕ್ಕೆ ಪ್ರಯತ್ನವನ್ನ ಪಡ್ತಾರೆ. ಆಗ ಕೋರ್ಟ್ ಚಿಮಾರಿ ಹಾಕತ್ತೆ, ಚೀತು ಅಂತೇಳಿ ಹೋಗಿಯುತ್ತೆ. ಆಗ ಸಂಬಂಧಪಟ್ಟಂತ ಪೊಲೀಸ್ ಸ್ಟೇಷನ್ ಅಲ್ಲಿ ಒಪ್ಕೊಳ್ತಾರೆ, ಹೌದು ಆ 6 ಮಂದಿಯೂ ಕೂಡ ನಮ್ಮ ಸ್ಟೇಷನ್ಗೆ ಸೇರಿದಂಥವರು ಅಂತ ಹೇಳಿ. ಕೋರ್ಟ್ಗೆ ಆ ಸಂದರ್ಭದಲ್ಲಿ ಅನ್ಸೋಕ್ ಶುರುವಾಗುತ್ತೆ, ಎಂಥ ವ್ಯವಸ್ಥೆ ಇದು, ಎಂಥ ಪೊಲೀಸ್ ಇಲಾಖೆ ಇದು ಅಂತ ಹೇಳಿ. ತಕ್ಷಣವೇ ಏನ್ ಮಾಡುತ್ತೆ ಹೈಕೋರ್ಟ್ ಅಂದ್ರೆ, ಡಿಸೆಂಬರ್ 5ನೇ ತಾರೀಕು ಆತನಿಗೆ ಬೇಲನ್ನ ಕೊಡುತ್ತೆ, ಅಥವಾ ಆತನಿಗೆ ಜಾಮೀನನ್ನು ಕೊಡುತ್ತೆ. ಅವತ್ತೇ ಜೈಲಿಂದ ರಿಲೀಸ್ ಮಾಡುವಂತೆ ಸೂಚನೆಯನ್ನು ಕೊಡುತ್ತೆ. ಆಗಸ್ಟ್ 29ನೇ ತಾರೀಕಿನಿಂದ ಡಿಸೆಂಬರ್ 5ನೇ ತಾರೀಕಿನವರೆಗೂ ಕೂಡ ಮಾಡದಂತಹ ತಪ್ಪಿಗೆ ಆತ ಜೈಲಿನಲ್ಲಿ ಕಾಲ ಕಳೆಯುವಂತ ಪರಿಸ್ಥಿತಿ ಎದುರಾಯಿತು. ಹಾಗೆ ಹೈಕೋರ್ಟ್ ಹೇಳುತ್ತೆ ಡಿಸೆಂಬರ್ 9ನೇ ತಾರೀಕು
ಅಂದ್ರೆ ಮೊನ್ನೆ ಡಿಸೆಂಬರ್ 9ನೇ ತಾರೀಕು ಇದಕ್ಕೆ ಸಂಬಂಧಪಟ್ಟ ಹಾಗೆ SP ನಮ್ಮ ಮುಂದೆ ಹಾಜರಾಗಬೇಕು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಕ್ಲಾರಿಟಿಯನ್ನು ಕೊಡಬೇಕು ಅಂತ ಹೇಳಿ. ಅದೇ ಪ್ರಕಾರವಾಗಿ ಮೀನಾ ಅಂತ ಹೇಳಿ SP ಇದ್ರು ಆ ಸ್ಟೇಷನ್ ವ್ಯಾಪ್ತಿಗೆ, ಅವ್ರು ಸೀದಾ ಕೋರ್ಟ್ ಮುಂದೆ ಹಾಜರಾಗ್ತಾರೆ. ಕೋರ್ಟಲ್ಲಿ ಅವ್ರು ಒಪ್ಕೊಳ್ತಾರೆ, ಹೌದು ಇಲ್ಲಿ ಎಡವಟ್ಟಾಗಿದೆ, ನಮ್ಮ ಪೊಲೀಸರು ಎಡವಟ್ಟನ್ನ ಮಾಡಿದ್ದಾರೆ, ಈ ವಿಚಾರ ನಮಗೆ ಗೊತ್ತಾಗಿದೆ, ಅಂದ್ರೆ ಇದು ಒಂದು ರೀತಿಯಲ್ಲಿ ಕಟ್ಟುಕತೆಯ ರೀತಿಯಲ್ಲಿ ಪೊಲೀಸರು ಮಾಡಿಬಿಟ್ಟಿದ್ದಾರೆ. ಹೀಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ 6 ಪೊಲೀಸರನ್ನ ನಾವು ಸಸ್ಪೆಂಡ್ ಮಾಡಿದ್ದೇವೆ ಎನ್ನುವ ರೀತಿಯಲ್ಲಿ SP ಹೇಳ್ತಾರೆ. ಕೋರ್ಟ್ ಹೇಳುತ್ತೆ, ನೀವೀಗ ನಿಮ್ಮ ಕಡೆಯಿಂದ ಸಸ್ಪೆಂಡ್ ಮಾಡಿದ್ದೀರಿ, ಇಲಾಖಾವಾರು ತನಿಖೆಯೂ ಕೂಡ ಆದೇಶಿಸಿದ್ದೀರಿ, ನಾವು ಏನು ಮಾಡಬೇಕು ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನಿರ್ದೇಶನವನ್ನ ಕೊಡ್ತೀವಿ ಎನ್ನುವ ರೀತಿಯಲ್ಲಿ ಹೈಕೋರ್ಟ್ ಹೇಳುತ್ತೆ. ಇದು ಆದಂಥ ಘಟನೆ. ಈಗ ಇಲ್ಲಿ ಇರುವಂತಹ ಪ್ರಶ್ನೆ ಅಂದ್ರೆ, ಸಹಜವಾಗಿ ಎಲ್ಲರೂ ಕೂಡ ಕಾಡ್ತಿರುವಂತಹ ಪ್ರಶ್ನೆ ಅಂದ್ರೆ, ಆ ವಿದ್ಯಾರ್ಥಿಯನ್ನ ಪೊಲೀಸರು ಯಾಕೆ ಎಳ್ಕೊಂಡು ಹೋದ್ರು? ಆ ವಿದ್ಯಾರ್ಥಿಯ ಮೇಲೆ ಏನಾದ್ರೂ ದ್ವೇಷ ಇತ್ತ? ಈ 2.7 kg ಈ OPM ಡ್ರಗ್ಸ್ ಸಿಕ್ಕಿದ್ದಾದ್ರೂ ಎಲ್ಲಿ, ಯಾರಿಂದ ಏನ್ ಕತೆ ಅಂತ ಹೇಳಿ ಈಗ ಅದಕ್ಕೆ ಸಂಬಂಧಪಟ್ಟಾಗ ಒಂದಷ್ಟು ಚರ್ಚೆ ಎಲ್ಲವೂ ಕೂಡ ನಡೀತಾ ಇದೆ. ಅದೇನು ಅಂದ್ರೆ, ಎಲ್ಲೋ ಒಂದು ಕಡೆ ಇವರು ಡ್ರಗ್ಸ್ ಅನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ, ಬೇಕಾದಷ್ಟು ಡ್ರಗ್ಸ್ ಅನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ. ವಶಕ್ಕೆ ತೆಗೆದುಕೊಂಡ ಸಂದರ್ಭದಲ್ಲಿ ನೀಟಾಗಿ ಪ್ಲಾನ್ ಮಾಡಿದ್ದಾರೆ. ಯಾರಿಂದ ವಶಕ್ಕೆ ತೆಗೆದುಕೊಂಡಿದ್ದಾರೋ ಅವರಿಂದ ಹಣವನ್ನ ಪಡೆದು ಅವರನ್ನ ಬಿಟ್ಟು ಕಳಿಸಿದ್ದಾರೆ. ಅದರಲ್ಲಿ ಒಂದಷ್ಟು ಡ್ರಗ್ಸ್ ಅನ್ನ ಈ ಪೊಲೀಸರೇ ಇಟ್ಕೊಂಡಿರುವಂತ ಸಾಧ್ಯತೆ ಇದೆ. ಒಂದಷ್ಟನ್ನ ಮಾತ್ರ ನಾವು ಡ್ರಗ್ಸ್ ಅನ್ನ ಹಿಡಿದ್ವಿ ಅಂತ ತೋರಿಸಿ ಇಲ್ಲಿ ಹೀರೋ ಆಗುವಂತ ಪ್ರಯತ್ನವನ್ನ ಪಡಬೇಕು ಅಂತಲೂ ಕೂಡ ಪ್ಲಾನ್ ಮಾಡಿದ್ದಾರೆ. ಇವ್ರ ಕೈಯಲ್ಲಿ ಡ್ರಗ್ಸ್ ಏನೋ ಇದೆ, ಆದ್ರೆ ಯಾರಿಂದ ವಶಕ್ಕೆ ತೆಗೆದುಕೊಂಡಿದ್ರು ಅವ್ರ ಹತ್ರ ಹಣವನ್ನ ತೆಗೆದುಕೊಂಡು ಅವ್ರನ್ನ ಬಿಟ್ಟು ಕಳಿಸಿರುವಂತ ಸಾಧ್ಯತೆ ಇದೆ. ಅದಾದ ಬಳಿಕ ಯಾರನ್ನೋ ಒಬ್ರನ್ನ ಫ್ರೇಮ್ ಮಾಡ್ಬೇಕಲ್ಲ ಇದರಲ್ಲಿ. ಅದರಲ್ಲೂ ಕೂಡ ವಿದ್ಯಾರ್ಥಿಗಳನ್ನ ಅಥವಾ ಸಣ್ಣ ಹುಡುಗರನ್ನ ಮಾಡಿಬಿಟ್ರೆ ಏನು ಬೇಕಾದ್ರೂ ಆಟ ಆಡಬಹುದು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಒಂದಷ್ಟು ಚರ್ಚೆ ಆಗ್ತಿರುವಂತ ಪ್ರಕಾರವಾಗಿ ಈ ಹುಡುಗನನ್ನ ಬೆಳಗ್ಗೆಯಿಂದ ಇವರು ಫಾಲೋ ಮಾಡಿರುವಂತ ಸಾಧ್ಯತೆ ಇದೆ. ಎಲ್ಲಿ ಹೋಗ್ತಾನೆ ಏನು ಎತ್ತ ಅಂತ ಹೇಳಿ, ಅಂದ್ರೆ ಈತನ ಮೇಲೆ ಯಾವುದೇ ಪರ್ಟಿಕ್ಯುಲರ್ ದ್ವೇಷ ಇನ್ನೊಂದು ಮಗದೊಂದು ಇರುವಂತ ಸಾಧ್ಯತೆ ಕಡಿಮೆ. ಆದ್ರೆ ಯಾರೋ ಒಬ್ಬ ಹುಡುಗ ಬೇಕು ಅಂತೇಳಿ ಇವ್ರು ಹುಡುಕಿರುವಂತ ಸಾಧ್ಯತೆ ಇದೆ. ಹೀಗಾಗಿ ಆ ಬಸ್ನಲ್ಲಿ ಹೋಗುವಂತ ಸಂದರ್ಭದಲ್ಲಿ ಹೆಚ್ಚು ಕಡಿಮೆ ಒಂದು 10 ಕಿಲೋಮೀಟರ್ ಆ ಬಸ್ಸನ್ನೇ ಚೇಸ್ ಮಾಡ್ಕೊಂಡು ಹೋಗಿದ್ದಾರೆ. ಅದಾದ ಬಳಿಕ ಈ ಹುಡುಗನ್ನ ಕರ್ಕೊಂಡು ಬಂದುಬಿಟ್ಟಿದ್ದಾರೆ. ಏನು ಹೇಳಬೇಕು, ಯಾವುದು ಇವನಿಲ್ಲ ಅಂದ್ರೆ ಇನ್ಯಾರೋ ಬಲಿಕಬಕ್ಕರ ಆಗ್ತಿದ್ದ ಹುಡುಗ. ಇವನ್ ಕಡೆ ಪೋಷಕರು ಯಾರೊಬ್ರು ಲಾಯರ್ ಹಿಡಿದ್ರು, ಸರಿಯಾದ ರೀತಿಯಲ್ಲಿ ಇವರು ಕಾನೂನು ಪ್ರಕಾರವಾಗಿ ಮುಂದೆ ಹೋದ್ರು, ಅಂತಿಮವಾಗಿ ಹುಡುಗ ಬಚಾವಾದ. ಇನ್ನು ಈತನಿಗಿಂತಲೂ ತೀರಾ ಬಡತನದಲ್ಲಿ ಇದ್ದಂಥವ್ರು, ಕಾನೂನು ಬಗ್ಗೆ ಸಣ್ಣ ಅರಿವು ಕೂಡ ಇರುವಂತವ್ರು ಇದ್ರೆ, ಲಾಯರ್ನ ಭೇಟಿ ಆಗೋದಕ್ಕೂ ಸಾಧ್ಯ ಇಲ್ಲದೆ ಇರುವಂತವ್ರು ಇದ್ರೆ, ಇವತ್ತು ಆತನ ಕತೆ ಮುಗ್ದು ಹೋದ ರೀತಿಯಲ್ಲಿ ಆಗ್ಬಿಡ್ತಾ ಇತ್ತು. ಈ ರೀತಿಯಾಗಿ ಸುದ್ದಿ ನೋಡ್ತಾರೆ ನಿಮ್ಮಲ್ಲೇ ಎಷ್ಟೋ ಜನಕ್ಕೆ ಆಗಿರುವಂತ ಸಾಧ್ಯತೆ ಇದೆ, ಇವತ್ತಿಗೂ ಕೂಡ ಎಷ್ಟೋ ಜನಕ್ಕೆ ಆಗ್ತಾನೆ ಇದೆ. ಯಾರ್ಯಾರೋ ಮೇಲೆ ಸುಳ್ಳು ಕೇಸ್ ಹಾಕೋದು, ಅವ್ರನ್ನ ಕೇಸಲ್ಲಿ ಫಿಟ್ ಮಾಡೋದು, ಅವ್ರನ್ನ ತಗೊಂಡು ಜೈಲಿಗೆ ಹಾಕೋದು, ಆ ಕೋರ್ಟ್ ಮುಂದೆ ಇವು ಕೂಡ ಯಾವುದಾದ್ರು ಸಾಕ್ಷಿಗಳನ್ನ ಕ್ರಿಯೇಟ್ ಮಾಡಿ ಪ್ರೆಸೆಂಟ್ ಮಾಡೋದು, ಅದಾದ ಬಳಿಕ ತಿಂಗಳಾನುಗಟ್ಟಲೆ ಜೈಲಲ್ಲಿ ಕಾಲ ಕಳೆಯುವಂತೆ ಮಾಡಿಬಿಡೋದು, ಇಂಥದ್ದು ಆಗ್ತಾನೆ ಇದೆ. ಇಲ್ಲೂ ಕೂಡ ಹಾಗೆ ಆಗಿರುವಂತ ಸಾಧ್ಯತೆ ಇದೆ ಎನ್ನುವ ರೀತಿಯಲ್ಲಿ ಚರ್ಚೆ ನಡೀತಾ ಇದೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ತನಿಖೆ ಆರಂಭ ಆಗಿದೆ. ಆ ಡ್ರಗ್ಸ್ ಅನ್ನ ಎಲ್ಲಿ ವಶಕ್ಕೆ ತೆಗೆದುಕೊಂಡಿದ್ರು, ಯಾರಿಂದ ವಶಕ್ಕೆ ತೆಗೆದುಕೊಂಡಿದ್ರು, ಯಾರನ್ನ ಆ ಸಂದರ್ಭದಲ್ಲಿ ಬಿಟ್ಟು ಕಳಿಸಿದ್ದಾರೆ, ಯಾರನ್ನ ಬಚಾವ್ ಮಾಡುವಂತ ಉದ್ದೇಶದಿಂದ ಈ ಹುಡುಗರನ್ನ ಇದರಲ್ಲಿ ಫ್ರೇಮ್ ಮಾಡೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾರೆ ಅಂತ ಹೇಳಿ. ಎಂಥ ದರಿದ್ರ ವ್ಯವಸ್ಥೆ ರೀ, ಎಂಥ ಪೊಲೀಸ್ ಇಲಾಖೆ. ಆರಕ್ಷಕರ ಭಕ್ಷಕರಾಗ್ಬಿಟ್ರೆ ಯಾರನ್ನ ನಂಬೋದು? ಇಲ್ಲೀಗ ಒಂದು ಐ ವಿಟ್ನೆಸ್ ಇತ್ತು, ಬಸ್ನಲ್ಲಿ CCTV ಫುಟೇಜ್ ಇತ್ತು, ಡ್ರೈವರ್ ಹೇಳಿಕೆ ಇತ್ತು, ಎಲ್ಲ ಕಾರಣಕ್ಕ ಹುಡುಗ ಬಚಾವಾದ. ಅದು ಯಾವುದು ಕೂಡ ಇಲ್ಲ ಅಂತ ಆಗಿದ್ರೆ ಹುಡುಗನ ಸ್ಥಿತಿ ಏನು? ಈಗ ಹುಡುಗ ಜೈಲಿಂದ ರಿಲೀಸ್ ಆಗಿದ್ದಾನೆ, ಡಿಪ್ರೆಷನ್ ಅಲ್ಲಿ ಇದ್ದಾನಂತೆ ಆತ. ಯಾರಾದ್ರೂ ಮಾತಾಡ್ಸಿದ್ರೆ ಭಯ ಬೀಳ್ತಿದ್ದಾರಂತೆ. ಆತ ಡಿಪ್ರೆಷನ್ ಇಂದ ಹೊರಗಡೆ ಬರೋದಕ್ಕಿನ್ನು ಎಷ್ಟು ಟೈಮ್ ಬೇಕು? ಆತನ ಅದ್ಭುತವಾದಂತ ಭವಿಷ್ಯವನ್ನೇ ಪೊಲೀಸರು ಹಾಳು ಮಾಡಕ್ಕಿದ್ದಾರೆ. ಅವರ ಮಕ್ಕಳಿಗೆ ಹೀಗಾಗಿದ್ರೆ ಅವ್ರು ಸುಮ್ಮನೆ ಇರ್ತಾ ಇದ್ರ? ಎಂಥ ದರಿದ್ರಗಳು ಅಂತ ಹೇಳಿ. ನಿಮ್ಮಲ್ಲಿ ತುಂಬಾ ಜನ ಅಂದ್ಕೊಳ್ತಿರ್ಬೋದು, ಯಾವುದೋ ದೂರದ ಮಧ್ಯಪ್ರದೇಶ ಅಲ್ಲ ರೀ. ಮೊನ್ನೆ ನಮ್ಮ ಬೆಂಗಳೂರಿನಲ್ಲಿ ಪೊಲೀಸರು ಮರ್ಯಾದೆಯನ್ನು ತೆಗೆದುಬಿಟ್ಟಿದ್ದಾರೆ. 11 ಪೊಲೀಸರನ್ನ ಇದೇ ಡ್ರಗ್ಸ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸಸ್ಪೆಂಡ್ ಅನ್ನ ಮಾಡಿದ್ರು. ಇದೇ ಕಮಿಷನರ್ ಆಗಿರುವಂತಹ ಸೀಮಂತ್ ಕುಮಾರ್ ಸಿಂಗ್ ಅವರು 11 ಮಂದಿ ಪೊಲೀಸರನ್ನ ಒಟ್ಟೊಟ್ಟಿಗೆ ಸಸ್ಪೆಂಡ್ ಮಾಡಿಬಿಟ್ರು. ಏನು, ಈ ಡ್ರಗ್ಸ್ ಅನ್ನ ಯಾರು ಮಾರಾಟ ಮಾಡ್ತಿದ್ರು ಅವರಿಗೆ ರಕ್ಷಣೆ ಕೊಟ್ಟಂತ ಆರೋಪದಲ್ಲಿ. ಇಲ್ಲೂ ಹಾಗೆ ಆಗಿರಬಹುದು. ಯಾರನ್ನೋ ಬಚಾವ್ ಮಾಡಿ ಡ್ರಗ್ಸ್ ಡೀಲ್ ಮಾಡ್ತಿದ್ದು ಪೆಡ್ಲರ್ಗಳನ್ನ ಇನ್ಯಾರನ್ನೋ ಫ್ರೇಮ್ ಮಾಡಿ ಏನೇನಾಗಿದವೋ ಗೊತ್ತಿಲ್ಲ. ಇದು ಹೊರಗಡೆ ಬರ್ದೇ ಇರೋ ಇನ್ನು ಎಷ್ಟಿದೆಯೋ ಗೊತ್ತಿಲ್ಲ. ಒಟ್ಟಾರೆ ಬಂಧುಗಳೇ, ನಿಮ್ಗೆ ಏನಿಸ್ತಿ ವಿಚಾರಕ್ಕೆ ಸಂಬಂಧಪಟ್ಟ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.